ಶತ್ರುಬಾಧೆ, ಇಲ್ಲ ಸಲ್ಲದ ಊಹಾಪೋಹಗಳ ಮಾತುಗಳು, ಹೊಟ್ಟೆ ಉರಿ ಮಾತುಗಳು, ಶತ್ರುಬಾಧೆಗಳಿಂದ ಕೂಡಿರುವಂತಹ ಸಿಂಹರಾಶಿಗೆ ಜುಲೈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಪುಷ್ಟಿಕರವಾದಂತಹ ವಾತಾವರಣ ಸಿಗುತ್ತೆ. ಅದು ಯಾರಿಂದ ಸಿಗುತ್ತೆ? ಇನ್ನೂ 1 ವರ್ಷಗಳ ಕಾಲದವರೆಗೂ ಸಹ ಕೇತುನು ಬಿಡುಗಡೆ ಆಗಲ್ಲ, ಈ ಕಡೆ ಶನಿಯೂ ಬಿಡುಗಡೆ ಆಗೋದಿಲ್ಲ. ಯೋಗ ಫಲಗಳು ಬಂದಾಗ ಕೆಲವು ದಿನಗಳ ಮಾತ್ರ ಇರುತ್ತೆ, ಕೆಲವು ತಿಂಗಳುಗಳ ಕಾಲ ಮಾತ್ರ ಇರುತ್ತೆ, ತುಂಬ ಲಾಂಗ್ ಸಿಗೋದಿಲ್ಲ. ಇದೆಲ್ಲವೂ ಸಹ ಉತ್ತಮವಾದಂಥ ದಿನ. ಈಗ ಜುಲೈ ತಿಂಗಳು ಬಂತು ಅಂತ ಅಂದಾಗ ನಿಮಗೆ ಹಣಕಾಸಿನ ಅನುಕೂಲಗಳು ನಿಮಗೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಜುಲೈ ತಿಂಗಳು ಮಾಸ ಭವಿಷ್ಯದಲ್ಲಿ ಸಿಂಹರಾಶಿ. ನೋಡಿ, ಸಿಂಹರಾಶಿ ಬಂದಾಗ ಸ್ವಲ್ಪ ಎಲ್ಲವೂ ಸಹ ನೆಗೆಟಿವ್ ಆಗೇ ಇದ್ದಂತಹ ವಾತಾವರಣ. ಯಾಕೆ ಅಂದರೆ ಅಷ್ಟಮದಲ್ಲಿರುವಂಥ ಶನಿಗ್ರಹ, ಜನ್ಮಸ್ಥಾನದಲ್ಲಿರುವಂಥ ಕೇತುಗ್ರಹ, ಇವ್ಯಾವುದು ಬಿಡುಗಡೆ ಆಗೋದಿಲ್ಲ. 1.5 ವರ್ಷಗಳ ಕಾಲವಾಯಿತು. ಆದರೆ ಈ ಶನಿಗ್ರಹ, ಅಷ್ಟಮದಲ್ಲಿ ಬಂದಿರುವಂಥ ಶನಿಗ್ರಹ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು, ಕಲಹಗಳನ್ನು, ಗೊಂದಲಗಳನ್ನು, ಶತ್ರು ಬಾಧೆಗಳನ್ನು, ಕೈ ಹಾಕಿದ ಕೆಲಸಗಳಲ್ಲಿ ಅಡೆತಡೆಗಳನ್ನು ಇದೆಲ್ಲವನ್ನು ಸೃಷ್ಟಿ ಮಾಡ್ತಿರುವಂಥವನು ಶನಿಗ್ರಹ. ಅದೇ ರೀತಿ ಜನ್ಮದಲ್ಲಿ ಬಂದಂತಹ ಕೇತುಗ್ರಹ ಮತ್ತು ನಿಮಗೆ ಅಪನಿಂದನೆಗಳನ್ನು, ಶತ್ರು ಬಾಧೆಗಳನ್ನು, ಶತ್ರುತ್ವಗಳನ್ನು, ಕೆಲಸದಲ್ಲಿ ಅವರು ಸಹ ನಾನಾ ರೀತಿ ಅಡೆತಡೆಗಳನ್ನು ಇವೆಲ್ಲವನ್ನು ಸೃಷ್ಟಿ ಮಾಡುವಂಥವನು ಕೇತುಗ್ರಹ. ಅದಷ್ಟು ಸಹ ದೇಹದಲ್ಲಿ ಆಯಾಸದ ವಾತಾವರಣಗಳ ನಿರ್ಮಾಣವನ್ನು ಮಾಡುವಂಥವನು ಕೇತುಗ್ರಹ. ಈ ಜನ್ಮದಲ್ಲಿ ಕೇತುಗ್ರಹ ಬಂದಾಗ ಏನನ್ನು ಪ್ರಯತ್ನ ಪಟ್ಟರೂ ಸಹ ಆ ಕೆಲಸವೆಲ್ಲವೂ ಸಹ ವಿಫಲತೆಯನ್ನು ಮಾಡ್ತಾನೆ. ಅತಿಯಾದಂಥ ಕೋಪದ ವಾತಾವರಣ ನಿರ್ಮಾಣವನ್ನು ಮಾಡುವಂಥವನೇ ಕೇತುಗ್ರಹ. ಸೋಂಬೇರಿತನವನ್ನು ತಂದುಕೊಡುವಂಥವುದು ಶನಿಗ್ರಹ. ಅತಿಯಾದಂತಹ ಸೋಂಬೇರಿತನ, ಅತಿಯಾದಂಥ ಕೋಪದ ವಾತಾವರಣ, ದುಡುಕು ಸ್ವಭಾವ, ಶತ್ರುಬಾಧೆ, ಇಲ್ಲ ಸಲ್ಲದ ಊಹಾಪೋಹಗಳ ಮಾತುಗಳು, ಹೊಟ್ಟೆ ಉರಿ ಮಾತುಗಳು, ಶತ್ರುಬಾಧೆಗಳಿಂದ ಕೂಡಿರುವಂತಹ ಸಿಂಹರಾಶಿಗೆ ಜುಲೈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಪುಷ್ಟಿಕರವಾದಂತಹ ವಾತಾವರಣ ಸಿಗುತ್ತೆ. ಅದು ಯಾರಿಂದ ಸಿಗುತ್ತೆ ಅಂದರೆ ಶುಕ್ರಗ್ರಹದಿಂದ ಸಿಗುತ್ತೆ. ಯಾವಾಗ ಶುಕ್ರಗ್ರಹ ಕೇತುಗ್ರಹ ಜೊತೆಯಲ್ಲಿ ಸೇರಿಕೊಳ್ತಾನೋ, ಕೇತುಗ್ರಹ ಮತ್ತು ಶುಕ್ರಗ್ರಹ ಎರಡೂ ಸಹ ಮಿತ್ರಗ್ರಹ ಆಗೋದ್ರಿಂದ ನಿಮಗೆ ಮಿತ್ರರಿಂದ ಹಣಕಾಸಿನ ಅನುಕೂಲವಾಗುತ್ತೆ. ಮಿತ್ರರಿಂದ ಹಣಕಾಸಿನ ಅನುಕೂಲ. ಎಷ್ಟೋ ದಿನಗಳಿಂದ ಶುಭ ಕಾರ್ಯಗಳಿಗೆ ಅಡೆತಡೆಗಳಾಗಿ ಮದುವೆ ಮುಂಜೆಗಳಲ್ಲಿ ಸಮಸ್ಯೆಗಳನ್ನು ಕಾಡ್ತಿದ್ದಂತಹ ಸಿಂಹರಾಶಿ ಈ ಶುಕ್ರನ ಯೋಗ ಫಲದಿಂದ ಮಾಂಗಲ್ಯ ಯೋಗದ ಭಾಗ್ಯವನ್ನು ಪಡ್ಕೊಳ್ತಾರೆ ಸಿಂಹರಾಶಿ. ಅತಿಯಾದಂಥ ಕೋಪದ ವಾತಾವರಣ, ತುಂಬ ಅಡೆತಡೆಗಳಿಂದ ಕಂಡಂತಹ ಸಿಂಹರಾಶಿ, ಕೋಪದ ವಾತಾವರಣಗಳನ್ನು ಕಂಡಿರುವಂತಹ ಸಿಂಹರಾಶಿ, ಶನಿಯಿಂದ ಸ್ವಲ್ಪ ಸಮಸ್ಯೆಗಳನ್ನು ಕಾಣುವಂತಹ ಈ ಸಿಂಹರಾಶಿ ಶುಕ್ರನ ಯೋಗ ಫಲ ಬಂದಾಗ ಇದೆಲ್ಲವೂ ಸಹ ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂದರೆ ಶುಕ್ರಗ್ರಹ 2 ಗ್ರಹಗಳಿಗೂ ಮಿತ್ರಗ್ರಹ, ಶನಿಗೂ ಸಹ ಮಿತ್ರಗ್ರಹನಾಗ್ತಾನೆ, ಕೇತುವಿಗೂ ಮಿತ್ರಗ್ರಹನಾದ್ದರಿಂದ ಮಿತ್ರರಿಂದ ಅನುಕೂಲ. ನಾನು ಆಗಲೇ ಹೇಳ್ದಂಗೆ ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ ಬೆಳವಣಿಗೆ ಆಗುತ್ತೆ. ಎಷ್ಟೋ ದಿನಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಕೆಲಸದಲ್ಲಿ ಅಡೆತಡೆಗಳು ಬರ್ತಾ ಇದೆ, ಕೆಲಸದಲ್ಲಿ ನಿಮಗೆ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಅನುಕೂಲವಾಗಿಲ್ಲ ಅಂದಾಗ ಒಬ್ಬ ಪಾರ್ಟ್ನರ್ ಜೊತೆಲಿ ಹಾಕೊಳ್ಳಿ. ಪಾರ್ಟ್ನರಿಂದ ಅನುಕೂಲವಾಗುತ್ತೆ, ಅವರಿಂದ ನಿಮ್ಮ ಬೆಳವಣಿಗೆಯೂ ಆಗುತ್ತೆ, ಅವನ ಬೆಳವಣಿಗೆಯೂ ಆಗುತ್ತೆ. ಕೆಲಸದಲ್ಲಿ ಸಕ್ಸಸ್ ಕಾಣುವಂಥ ಯೋಗ ಫಲ ನಿಮಗೆ ಕೂಡ ಬರುತ್ತೆ ಬಿಸ್ನೆಸ್ ಮಾಡುವಂಥವರಿಗೆ. ಮತ್ತು ಆ ಸಿಂಹರಾಶಿಯನ್ನು ನಾನು ಹೇಳುವಂಥದ್ದು ಹಣಕಾಸಿನ ಅನುಕೂಲತೆ ವಾತಾವರಣ ಈಗ ನಿಮಗೆ ಶುಕ್ರರಿಂದ ಬರುತ್ತೆ. ಆದ್ದರಿಂದ ಸ್ವಲ್ಪ ವ್ಯವಹಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ಯಾಕೆ ಮುಂದಿನ ದಿನಗಳಲ್ಲಿ ತುಂಬ ಲಾಂಗ್ ಜರ್ನಿ ಬರಬೇಕಾಗ್ತದೆ. ಅದು ಇಲ್ಲವಾದರೆ ಇನ್ನೂ 1 ವರ್ಷಗಳ ಕಾಲದವರೆಗೂ ಸಹ ಕೇತುನು ಬಿಡುಗಡೆ ಆಗಲ್ಲ, ಈ ಕಡೆ ಶನಿಯೂ ಬಿಡುಗಡೆ ಆಗೋದಿಲ್ಲ. ಆದ್ದರಿಂದ ಇಂಥ ವಾತಾವರಣಗಳಿಂದಲೇ ಕೂಡಿರುವಂತಹದ್ದು ನಿಮ್ಮ ರಾಶಿಯವರು. ಆದ್ದರಿಂದ ಇಂಥ ಯೋಗ ಫಲಗಳು ಬಂದಾಗ ಕೆಲವು ದಿನಗಳ ಮಾತ್ರ ಇರುತ್ತೆ, ಕೆಲವು ತಿಂಗಳುಗಳ ಕಾಲ ಮಾತ್ರ ಇರುತ್ತೆ, ತುಂಬ ಲಾಂಗ್ ಸಿಗೋದಿಲ್ಲ. ಇದೆಲ್ಲವೂ ಸಹ ಉತ್ತಮವಾದಂಥ ದಿನ. ಈಗ ಜುಲೈ ತಿಂಗಳು ಬಂತು ಅಂತ ಅಂದಾಗ ನಿಮಗೆ ಹಣಕಾಸಿನ ಅನುಕೂಲಗಳು ನಿಮಗೆ ಕಣ್ಣಲ್ಲಿ ಹಾಗೆ ಕಾಡ್ತಾ ಇರುತ್ತೆ. ಎಲ್ಲೆಲ್ಲ ಒಂದು ಸ್ವಲ್ಪ ನಿಮಗೆ ಶುಭ ಸೂಚನೆಗಳು ಕೊಡ್ತಾ ಇರುತ್ತೆ. ವ್ಯವಹಾರದಲ್ಲಿ ಪ್ರಗತಿ ಕಾಣ್ತಿರುವಂಥ ನಿಮಗೆ ಗೋಚರಕ್ಕೆ ಬರುತ್ತೆ. ಇಂಥದ್ದೆಲ್ಲವೂ ಬಂದಾಗ ಯಾರಾದರೂ ಸ್ನೇಹಿತರು, ಬಂಧುಗಳು ಯಾರು ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡೋಣ, ಸ್ವಲ್ಪ ನಿಮಗೆ ಏನಾದರೂ ಒಂದು ಅನುಕೂಲವನ್ನು ಮಾಡೋಣ ಅಂತ ಈ ಥರದ ವಾತಾವರಣಗಳು ನಿರ್ಮಾಣವಾದಾಗ ಅದು ಉತ್ತಮವಾಗಿ ಬಳಸ್ಕೊಂಡು ಮುಂದಿನ ದಿನಗಳನ್ನು ನೀವು ಒಂದು ಅನುಕೂಲಕರವಾದಂಥ ವಾತಾವರಣಗಳಿಗೆ ಕರ್ಕೊಂಡು ಹೋಗೋದಕ್ಕೆ, ಅದರಿಂದ ನಿಮ್ಮ ಪ್ರಗತಿಯನ್ನು ಕಾಣಲಿಕ್ಕೆ ಅನುಕೂಲವಾಗುತ್ತೆ. ಶುಕ್ರಗ್ರಹ ಬಂತು ಅಂದರೆ ಹಣಕಾಸಿನ ಯೋಗ ಫಲ, ಮಾಂಗಲ್ಯದ ಯೋಗ ಫಲ ಮತ್ತು ಕೋರ್ಟು ಕಚೇರಿಗಳಲ್ಲಿ ಅನುಕೂಲಕರವಾದಂಥ ಯೋಗ ಫಲ. ನಿಮಗೆ ಕೇಸ್ ಹಾಕಿರುವಂಥವರಿಗೆ ಕೇಸ್ ವಾಪಸ್ ತೆಗೆದುಕೊಳ್ಳುವಂಥ ವಾತಾವರಣಗಳು ಬರುತ್ತೆ. ನಿಮಗೆ ತಪ್ಪಿನ ಒಂದು
ಅಪರಾಧಿ ಸ್ಥಾನದಲ್ಲಿರುವಂಥವರು ಸಹ ಅಪರಾಧದಿಂದ ವಿಮುಕ್ತರಾಗುವಂಥ ವಾತಾವರಣ, ಅಪರಾಧದಿಂದ ಹೊರಗಡೆ ಬರುವಂಥ ವಾತಾವರಣ ನಿಮಗೆ ಶುಕ್ರಗ್ರಹಣ ಯೋಗ ಫಲದಿಂದ ಕೂಡ ಬರುತ್ತೆ. ಆದ್ದರಿಂದ ಇಂಥ ಯೋಗ ಫಲಗಳು ಬಂದಾಗ ಉತ್ತಮವಾಗಿ ಬಳಸ್ಕೊಳ್ಳಿ ಸಿಂಹರಾಶಿಯವರು. ಸಿಂಹರಾಶಿ ಅಧಿಪತಿಯಾದಂಥವನು ರವಿಗ್ರಹ. ಈಗ ರವಿಗ್ರಹನೂ ಯೋಗ ಫಲದಲ್ಲಿದ್ದಾನೆ, ಶುಕ್ರಗ್ರಹನೂ ಯೋಗ ಫಲದಲ್ಲಿದ್ದಾನೆ. ಇವೆಲ್ಲವೂ ಬಂದಾಗ ನಿಮಗೆ ಕೀರ್ತಿಗೆ ಏನು ಭಂಗವಾಗಿತ್ತು ಆ ಕೀರ್ತಿ ಎಲ್ಲವೂ ಸಹ ನಿಮಗೆ ಪ್ರಚಲಿತಕ್ಕೆ ಬರುತ್ತೆ. ನಿಮ್ಮ ಕೀರ್ತಿ ಅಭಿವೃದ್ಧಿ ಆಗುತ್ತೆ, ಮಾಡುವಂಥ ಕೆಲಸದಲ್ಲಿ ತುಂಬ ಅನುಕೂಲವಾಗುತ್ತೆ, ಹೊಗಳಿಕೆಯ ಮಾತುಗಳು ಬರಲಿಕ್ಕೆ ನಿಮಗೆ ಆರಂಭವಾಗುತ್ತೆ. ಆದ್ದರಿಂದ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ರವಿಗ್ರಹ ಬಂದಾಗ ಸೂರ್ಯನಾರಾಯಣ ಪ್ರಾರ್ಥನೆ, ಮಹಾವಿಷ್ಣುವಿನ ಉಪಾಸನೆ, ಮಹಾವಿಷ್ಣುವಿನ ಧ್ಯಾನ ಅಥವಾ ಹರಿಹರ ಕ್ಷೇತ್ರ, ಶಿವ ಮತ್ತು ಮಹಾವಿಷ್ಣು ಎರಡೂ ಒಂದೇ ದೇವಸ್ಥಾನದಲ್ಲಿರಬೇಕು. ಅಂಥ ದೇವಸ್ಥಾನಗಳಿಗೆ ಹೋಗಿ ಏಕಕಾಲದಲ್ಲಿ ಹರಿಹರರಿಗೆ, ಶಿವನಿಗೆ ಮತ್ತು ಮಹಾವಿಷ್ಣುವಿಗೆ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಅದು ಸೋಮವಾರ ಶಿವನಿಗೆ ಮಾಡಿಸಿ ಮತ್ತು ಬುಧವಾರ ಅಥವಾ ಶನಿವಾರ ಮಹಾವಿಷ್ಣುವಿಗೆ ಮಾಡಿಸಿ. ಇನ್ನೂ ಅನುಕೂಲಕರವಾದಂಥ ವಾತಾವರಣ ಸಿಂಹರಾಶಿಯವರು ನೋಡ್ತೀರಿ. ನಮಸ್ಕಾರ.